ಸ್ನೇಹಿತರೆ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಹಣ ಇರೋರು ಮಾತ್ರ ದಾನ ಮಾಡೋಕ್ಕಾಗೋದು. ನಮ್ಮ ಹತ್ರ ದಾನ ಕೊಡುವಷ್ಟು ಏನು ಇಲ್ಲ ಅಂತ ಅಂದ್ಕೊಳ್ಳೋರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಹಾಗೆ ಈ ದಾನಗಳಿಂದ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಆದ್ರೆ ಈ ರೀತಿಯ ದಾನ ಮಾಡೋದ್ರಿಂದ ಮಾತ್ರ ನಮ್ಗೆ ಪುಣ್ಯ ಪ್ರಾಪ್ತಿ ಆಗೋದಾ? ಖಂಡಿತ ಇಲ್ಲ. ನಿಮ್ಮ ಹತ್ರ ದಾನ ಕೊಡೋದಕ್ಕೆ ಹಣ ಇಲ್ವಾ? ಪರವಾಗಿಲ್ಲ. ಯಜ್ಞ, ಪೂಜೆ, ಹವನ ಮಾಡ್ಸೋಕ್ಕೂ ದುಡ್ಡಿಲ್ವಾ? ಪರವಾಗಿಲ್ಲ ಬಿಡಿ. ದೇವ್ರ ಹುಂಡಿಲಿ ಹಾಕೋದಕ್ಕೂ ಹಣ ಇಲ್ವಾ? ಅದು ಪರವಾಗಿಲ್ಲ. ದಾನಗಳಲ್ಲೇ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ. ಅನ್ನದಾನ ಮಾಡ್ಸೋಕ್ಕೂ ನಿಮ್ಮ ಹತ್ರ ದುಡ್ಡಿಲ್ವಾ? ಪರವಾಗಿಲ್ಲ ಬಿಡಿ. ಈ ಕತೆ ಕೇಳಿ. ನೀವು ಇದ್ಯಾವ ದಾನ ಮಾಡದೇ ಇದ್ರು ನಿಮ್ಗೆ ದೇವ್ರ ಆಶೀರ್ವಾದ ಸಿಗುತ್ತೆ. ಹಾಗೆ ಪುಣ್ಯ ಪ್ರಾಪ್ತಿಯಾಗಿ ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ಒಂದಿನ ಒಂದು ಬಡ ವಯಸ್ಸಾದ ಹೆಂಗಸು ಬಸ್ ಹತ್ತಿ ಪೇಟೆ ಕಡೆ ಹೊರಟಿದ್ಲು. ಅವಳ ಹರಿದ ಬಟ್ಟೆ, ಪೋಷಣೆ ಇಲ್ದಂತಹ ಕೂದಲು, ಹಾಗೆ ಬಹಳ ಸೊರಗಿ ಬಡವಾಗಿದ್ದಂತಹ ಅವಳ ದೇಹ ನೋಡಿದ್ರೇನೆ ಅವಳ ಬಡತನ ಹೇಗಿದೆ ಅನ್ನೋದು ಗೊತ್ತಾಗ್ತಿತ್ತು. ಅವಳು ಬಸ್ ಹತ್ತಿದ್ದಾಗೆ ಅವಳಿಗೆ ಸೀಟ್ ಸಿಕ್ತು. ಅವಳು ಸೀಟಲ್ಲಿ ಕೂತ್ಕೊಂಡ್ಲು. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಒಬ್ಳು ಗರ್ಭಿಣಿ ಬಸ್ ಹತ್ತಾಳೆ. ಬಸ್ಸಲ್ಲಿ ಸೀಟ್ ಇರಲ್ಲ. ಆಗ ಈ ವಯಸ್ಸಾದ ಬಡ ಹೆಂಗಸು ಅವಳಿಗೆ ಸೀಟನ್ನ ಬಿಟ್ಕೊಟ್ಟು ತಾನು ನಿಂತ್ಕೊಳ್ತಾಳೆ. ಮುಂದಿನ ಸ್ಟಾಪ್ ಬಂದಾಗ ಆ ಗರ್ಭಿಣಿ ತನ್ನ ಸ್ಟಾಪ್ ಬಂತು ಅಂತ ಹೇಳಿ ಇಳಿದು ಹೋಗ್ತಾಳೆ. ಆಗ ಮತ್ತೆ ಈ ವಯಸ್ಸಾದ ಹೆಂಗಸು ತನ್ನ ಸೀಟಲ್ಲಿ ಕುಳಿತುಕೊಳ್ತಾಳೆ. ಮತ್ತೆ ಮುಂದೆ ಇನ್ನೊಂದು ಬಸ್ ಸ್ಟಾಪ್ ಅಲ್ಲಿ ಒಂದು ಪುಟ್ಟ ಹುಡುಗಿ ಬಸ್ ಹತ್ತಾಳೆ. ಆಗ ಈ ವಯಸ್ಸಾದ ಹೆಂಗಸು ಆ ಪುಟ್ಟ ಹುಡುಗಿಗೆ ಕುಳಿತುಕೊಳ್ಳೋಕೆ ಹೇಳಿ ತಾನು ನಿಂತ್ಕೊಳ್ತಾಳೆ. ಮುಂದೆ ಆ ಪುಟ್ಟ ಹುಡುಗಿ ತನ್ನ ಸ್ಟಾಪ್ ಬಂತು ಅಂತ ಇಳಿದು ಹೋಗ್ತಾಳೆ. ಮತ್ತೆ ಬಡ ಹೆಂಗಸು ತನ್ನ ಸೀಟಲ್ಲಿ ಕುಳಿತುಕೊಳ್ತಾಳೆ. ಇನ್ನೊಂದಷ್ಟು ದೂರ ಹೋದಾಗ ಅಲ್ಲಿ ಮತ್ತೆ ಒಂದು ಸಾಮಾನ್ಯ ಹೆಂಗಸು ಬಸ್ ಹತ್ತಿದ್ಲು. ಅವಳು ಪುಟ್ಟ ಹುಡುಗಿನೂ ಅಲ್ಲ, ಗರ್ಭಿಣಿನೂ ಅಲ್ಲ, ಶಾರೀರಿಕವಾಗಿ ಆರೋಗ್ಯವಂತಿಯೂ ಆಗಿದ್ಲು. ಆಗ್ಲೂ ಈ ವಯಸ್ಸಾದ ಹೆಂಗಸು ಯೋಚನೆ ಮಾಡದೆ ಆಕೆಗೆ ಸೀಟನ್ನ ಬಿಟ್ಕೊಟ್ಟು ತಾನು ನಿಂತ್ಕೊಂಡ್ಲು. ಅದೇ ಬಸ್ಸಲ್ಲಿ ಹಿಂದ್ಗಡೆ ಸೀಟಲ್ಲಿ ಒಬ್ಳು ಟೀಚರ್ ಕೂತಿದ್ಲು. ಅವಳು ಇದನ್ನೆಲ್ಲ ನೋಡ್ತಾ ಆಶ್ಚರ್ಯ ಪಡ್ತಾಳೆ. ಅಷ್ಟರಲ್ಲಿ ಬಸ್ಸು ಕೊನೆ ಸ್ಟಾಪಿಗೆ ಬರುತ್ತೆ. ಆಗ ಎಲ್ಲರೂ ಕೆಳಗಿಳಿತಾರೆ. ಬಸ್ಸಿಂದ ಕೆಳಗಿಳಿತಿದ್ದಾಗೆ ಟೀಚರ್ ಬಡ ಹೆಂಗಸ್ನ ಮಾತಾಡಿಸ್ತಾಳೆ. ನನ್ಗೆ ನಿಮ್ಮಲ್ಲೊಂದು ಪ್ರಶ್ನೆ ಇದೆ, ಕೇಳಲಾ ಅಂತ ಕೇಳ್ತಾಳೆ. ಆಗ ಆ ಬಡ ಹೆಂಗಸು, ಕೇಳಿ ಮೇಡಮ್, ಅದ್ರಲ್ಲೇನಿದೆ ಅಂತಾಳೆ. ಅಲ್ಲ, ನೀವು ಬಸ್ ಹತ್ತಿದವ್ರಿಗೆಲ್ಲ ನಿಮ್ ಸೀಟನ್ನ ಪದೇ ಪದೇ ಬಿಟ್ಕೊಡ್ತಾ ಇದ್ರಿ. ಮೊದ್ಲು ಹತ್ತಿ ಕುಳ್ತಿದ್ದು ನೀವಲ್ವಾ? ನಿಮ್ಗೆ ಆ ಸೀಟಲ್ಲಿ ಕುತ್ಕೊಳ್ಳೋಕೆ ಹಕ್ಕಿರೋದಲ್ವಾ? ಯಾಕೆ ಆ ರೀತಿ ಮಾಡ್ತಾ ಇದ್ರಿ ಅಂದ್ಲು. ಆಗ ಆ ಬಡ ವಯಸ್ಸಾದ ಹೆಂಗಸು ನಗ್ತಾ ಹೇಳ್ತಾಳೆ, ಮೇಡಮ್, ನಾನು ಬೇರೆಯವ್ರ ಮನೆಗೆ ಮುಸ್ರಿ ತೊಳೆಯೋದಕ್ಕೆ, ಕಸ ಗುಡ್ಸೋಕೆ ಹೋಗ್ತೀನಿ. ನನ್ನ ಹತ್ರ ತುಂಬಾ ಹಣ ಇಲ್ಲ. ನನಗ್ ಸಿಗೋ ಹಣದಲ್ಲಿ ನನ್ನ ಜೀವನ ಸಾಗಿಸೋದೇ ಕಷ್ಟ. ಹಾಗಾಗಿ ನನಗೆ ಯಾವುದೇ ರೀತಿ ದಾನ ಮಾಡೋಕ್ಕೂ ಆಗೋದಿಲ್ಲ. ಆದ್ರೆ ನನ್ನ ಹತ್ರ ಬೇರೆಯವರಿಗೆ ಸಹಾಯ ಮಾಡುವಂತಹ ಮನೋಧರ್ಮದ ಕರ್ಮ ಇದೆ. ಆ ಕರ್ಮದಿಂದ ನಾನು ದಾನವನ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ನನ್ನ ಒಳ್ಳೆ ಕರ್ಮದ ಫಲದಿಂದ ದೇವರು ನನಗೆ ಒಳ್ಳೆ ಗಂಡ, ಮಕ್ಕಳು ಎಲ್ಲವನ್ನು ಕೊಟ್ಟಿದ್ದಾನೆ. ನನ್ನ ಗಂಡ ತುಂಬಾ ಪರಿಶ್ರಮ ಪಡ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾರೆ. ನಮ್ಮ ಹತ್ರ ತುಂಬಾ ಹಣ ಇಲ್ಲ, ಆದ್ರೆ ಏನಿದೆಯೋ ಅದರಲ್ಲಿ ಖುಷಿಯಾಗಿದ್ದೀವಿ. ನಾನು ನನ್ನ ಅಕ್ಕಪಕ್ಕದಲ್ಲಿರೋನೆಲ್ಲ ನೋಡಿದಾಗ ಎಲ್ಲ ಒಂದಲ್ಲ ಒಂದ್ ಕಾರಣದಿಂದ ದುಃಖ ಪಡೋದನ್ನ ನೋಡ್ತೀನಿ. ಆದ್ರೆ ನಾನ್ ಮಾತ್ರ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಇದಕ್ಕೆ ಕಾರಣ ನಾನ್ ಮಾಡ್ತಿರೋ ಒಳ್ಳೆ ಕರ್ಮಕ್ಕೆ ದೇವ್ರು ನನಗೆ ಕೊಟ್ಟಿರೋ ಆಶೀರ್ವಾದ ಅಂತಾಳೆ. ಇದನ್ನೆಲ್ಲ ಕೇಳ್ದ ಆ ಟೀಚರ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಆ ಬಡ ಹೆಂಗಸಿನ ಕೈ ಹಿಡ್ಕೊಂಡು ಹೇಳ್ತಾಳೆ, ನಾನು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ. ಆದ್ರೆ ಇವತ್ತು ನಾನು ನಿನ್ನಿಂದ ಕಲ್ತಿರೋ ಪಾಠ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ ಅಂತಾಳೆ. ಸ್ನೇಹಿತರೆ, ಈ ಕತೆ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ನಮ್ಮ ಹತ್ರ ಹಣ ಇದ್ರೆ ಮಾತ್ರ ದಾನ ಮಾಡೋದಲ್ಲ, ಬದಲಾಗಿ ನಾವು ಅವಶ್ಯಕತೆ ಇರೋರಿಗೆ ಮಾಡೋ ಸಣ್ಣ ಸಣ್ಣ ಸಹಾಯ ಕೂಡ ನಮ್ಮ ಕರ್ಮದ ಮೂಲಕ ದಾನ ನೀಡಿದಷ್ಟು ಶ್ರೇಷ್ಠವಾಗಿರುತ್ತೆ. ಹಾಗೆ ನಾವು ಬೇರೆಯವರ ಜೀವನದಲ್ಲಿ ಖುಷಿಗೆ ಕಾರಣರಾದ್ರೆ ಅದರ ಫಲ ನಮ್ಮ ಜೀವನದಲ್ಲೂ ನೀಡುತ್ತೆ. ಸ್ನೇಹಿತರೆ, ಇನ್ನು ಈ ಬೇಸಿಗೆ ಕಾಲದಲ್ಲಿ ಮನೆಯೊಳಗಡೆ ಕೂತ್ಕೊಂಡು ಬಾಯಾರಿಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಜ್ಯೂಸ್ಗಳನ್ನ ಮಾಡಿ ಕುಡಿತಾ ಇದ್ದೀವಿ. ಮನೆಯೊಳಗಡೆ ಇರೋ ನಮ್ಗೆ ಈ ದಾಹ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಿರುವಾಗ ಹೊರಗೆ ಇರೋ ಪ್ರಾಣಿ ಪಕ್ಷಿಗಳನ್ನ ಒಮ್ಮೆ ನೋಡಿ. ಅವುಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಮನೆ ಮುಂದೆ ಬಾಲ್ಕನಿಲಿ ಸಣ್ಣ ಪಾಟ್ಗಳಲ್ಲಿ ನೀರಿಡೋಣ. ಇದರಿಂದ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಆಗುತ್ತೆ. ಸ್ನೇಹಿತರೆ, ನೀವೆಲ್ಲರೂ ಇದನ್ನ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.